ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ ರವರು. ಡಾಕ್ಟರ್ ರಾಜ್ರವರ ಸರಳ ಸೌಮ್ಯವಾದ ಮಾತು, ಅರ್ಥಪೂರ್ಣವಾದ ಸಂಭಾಷಣೆ ಎಲ್ಲ ಕಲಾರಸಿಕರ ಮನೆಗೆದ್ದಿದ್ದು. ಡಾಕ್ಟರ್ ರಾಜ್ರವರು ತಮ್ಮ ನಟನೆಯ ಜೊತೆ ಹಾಡನ್ನು ಕೂಡ ತಾವೇ ಹಾಡಲು ಪ್ರಾರಂಭ ಮಾಡುತ್ತಾರೆ. ಇವರ ಮೊದಲ ಹಾಡು ಓಹಿಲೇಶ್ವರ ಚಿತ್ರದಿಂದ ಪ್ರಾರಂಭವಾಗಿ ನಂತರ ಮಹಿಷಾಸುರಮರ್ದಿನಿ ಚಿತ್ರದಲ್ಲಿ ಯುಗಳಗೀತೆಯನ್ನು ಎಸ್ ಜಾನಕಿಯವರೊಂದಿಗೆ ಹಾಡಿ ನಂತರ ದಶಾವತಾರ ಚಿತ್ರದಲ್ಲಿ ಒಂದು ಗೀತೆ, ದೇವಸುಂದರಿಯಲ್ಲಿ ಒಂದು ಗೀತೆಯನ್ನು ಹಾಡಿದ್ದಾರೆ. ಇವರು ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಹಾಡಿದ ಹಾಡು ಯಾರೇ ಕೂಗಾಡಲಿ ಗೀತೆ ಎಲ್ಲರ ಗಮನ ಸೆಳೆಯಿತು. ತದನಂತರ ಹಲವು ಚಿತ್ರಗಳಲ್ಲಿ ಹಾಡುಗಳನ್ನು ಹಾಡುತ್ತಾ ಇತರರ ನಟನೆಗೂ ಕೂಡ ಹಾಡನ್ನು ಹಾಡಿದ್ದಾರೆ. ಇದರೊಂದಿಗೆ ಭಕ್ತಿ ಗೀತೆಗಳನ್ನು ಕೂಡ ಹಾಡುತ್ತಾ ಎಲ್ಲ ದೈವ ಭಕ್ತರ ಮನಸ್ಸು ತಣಿಸಿದ್ದಾರೆ. ಡಾಕ್ಟರ್ ರಾಜ್ರವರು ಹಾಡಿರುವ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಹಾಡು ವಿಶ್ವವಿಖ್ಯಾತಿಯಾಗಿದೆ. ಇಂದಿಗೂ ನವೆಂಬರ್ ಮಾಸದಲ್ಲಿ ಆಚರಿಸುವ ರಾಜ್ಯೋತ್ಸವದಲ್ಲಿ ಈ ಹಾಡು ಕರ್ನಾಟಕದ ಎಲ್ಲ ಕಡೆ, ಏಕೆ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಕೂಡ ಕನ್ನಡಿಗರು ಈ ಹಾಡನ್ನು ಕೇಳದೆ ಬಿಡುವುದಿಲ್ಲ. ಇನ್ನು ಡಾಕ್ಟರ್ ರಾಜ್ರವರಿಗೆ ದೊರಕಿದ ಪ್ರಶಸ್ತಿಗಳು ಅಪಾರ, ಬಿರುದುಗಳು ಲೆಕ್ಕವಿಲ್ಲದಷ್ಟು. ದಾಖಲೆಗೆ ಹೇಳುವುದಾದರೆ ಇವರಿಗೆ 9 ಬಾರಿ ಉತ್ತಮ ನಟ ಪ್ರಶಸ್ತಿ, 10 ಬಾರಿ ಶ್ರೇಷ್ಠ ನಟ ಪ್ರಶಸ್ತಿ, ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ರತ್ನ, ಗೌರವ ಡಾಕ್ಟರೇಟ್, ನಾಡೋಜ ಪ್ರಶಸ್ತಿ, ಗಾನಗಂಧರ್ವ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಹೀಗೆ 100 ಪ್ರಶಸ್ತಿಗಳು ಇವರನ್ನು ಹರಸಿ ಬಂದವು. ಅಲ್ಲದೆ ವಿದೇಶಗಳಲ್ಲೂ ಕೂಡ ಇವರಿಗೆ ಹಲವು ಪ್ರಶಸ್ತಿಗಳು ಲಭ್ಯವಾಗಿವೆ. ಈ ಎಲ್ಲ ಪ್ರಶಸ್ತಿಗೂ ಮೀರಿದ ಪ್ರಶಸ್ತಿ ಎಂದರೆ ಅಭಿಮಾನಿ ದೇವತೆಗಳ ಕರ ತಾಡನಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಯುಗಾದಿ ಹಬ್ಬದ ದಿನ ನಾವು ಬೇವು ಬೆಲ್ಲ ತಿನ್ನುವ ಮೂಲಕ ಕಷ್ಟ ಸುಖ ಎಂಬುದು ಬಾಳಿನ ನಾಣ್ಯದ 2 ಮುಖಗಳು ಎಂಬಂತೆ ಡಾಕ್ಟರ್ ರಾಜ್ರವರ ಬದುಕಿನಲ್ಲಿಯೂ ಒಂದು ದೊಡ್ಡ ಕಷ್ಟ ಎದುರಾಗುತ್ತದೆ. ಅವರನ್ನು ದಂತಚೋರ ವೀರಪ್ಪನ್ ದಿನಾಂಕ 30/7/2000 ಅಪಹರಿಸಿ 108 ದಿನಗಳ ಕಾಲ ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಡಾಕ್ಟರ್ ರಾಜ್ರವರೊಂದಿಗೆ ಅವರ ಅಳಿಯ ಗೋವಿಂದರಾಜು ಹಾಗೂ ನಾಗಪ್ಪ ಮಾರಡೆಗೆ ಕೂಡ ಬಂಧಿತರಾಗುತ್ತಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ರವರ ವರ್ತನೆ, ನಡೆ, ನುಡಿಗಳು ಎಲ್ಲರಿಗೂ ಮಾದರಿ. ಅವರು ಎದೆಗೊಂದದೆ ಈ ಕಷ್ಟವನ್ನು ಎದುರಿಸುತ್ತಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ಒಟ್ಟಾಗಿ ವೀರಪ್ಪನ್ ಜೊತೆ ಸಂಧಾನ ನಡೆಸಿ ಡಾಕ್ಟರ್ ರಾಜ್ರವರನ್ನು ಕರೆತರುತ್ತಾರೆ. ಡಾಕ್ಟರ್ ರಾಜ್ರವರು ಏಪ್ರಿಲ್ 12, 2006 ಮಧ್ಯಾಹ್ನ 1:30 ತಮ್ಮ ಕಡೆ ಉಸಿರೆಳೆದರು. ಡಾಕ್ಟರ್ ರಾಜ್ರವರ ನೇತ್ರಗಳನ್ನು ದಾನ ಮಾಡಲಾಯಿತು. ಅಂದು ಕರ್ನಾಟಕ ಚಲನಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಹಾಗೂ ಅನರ್ಘ್ಯ ರತ್ನ ನಮ್ಮಿಂದ ಕಣ್ಮರೆಯಾಯಿತು. ಇಡೀ ಕರ್ನಾಟಕ ಶೋಕತಪ್ತವಾಯಿತು. ಕನ್ನಡ ನಾಡಿನ ಮುತ್ತು ರಾಜ್ ಇನ್ನಿಲ್ಲವಾಯಿತು. ಅಂದಿಗೆ ಡಾಕ್ಟರ್ ರಾಜ್ರವರ ಕನ್ನಡ ಚಿತ್ರರಂಗದ ಇತಿಹಾಸ ಸೇರಿತು. ಅವರನ್ನು ಅಗಲಿ ಹಲವು ವರ್ಷಗಳಾದರೂ ನಾವು ಅವರನ್ನು ಮರೆಯಲು ಸಾಧ್ಯವಿಲ್ಲವಾಗಿದೆ. ಇಂದಿಗೂ ಪ್ರತಿ ಮನೆಯಲ್ಲಿ ಪ್ರತಿದಿನವೂ ಇವರು ಹಾಡಿರುವ ಚಿತ್ರಗೀತೆಯನ್ನು, ಭಕ್ತಿಗೀತೆಯನ್ನು ಕೇಳದ ಮನೆಯಿಲ್ಲ. ಅಂತೆಯೇ ಪ್ರತಿದಿನ ಒಂದಲ್ಲ ಒಂದು ಮನೆಯಲ್ಲಿ ಇವರ ಚಲನಚಿತ್ರವನ್ನು ನೋಡುವ ಕಲಾರಾಧಕರು ಇದ್ದಾರೆ. ಇದು ಡಾಕ್ಟರ್ ರಾಜ್ರವರ ಹೆಸರನ್ನು ಅಜರಾಮರವನ್ನಾಗಿಸಿ ಮಾಡಿದೆ. ಅಂದರೆ ಕಲಾವಿದರ ದೇಹಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಅಲ್ಲ ಎಂಬುದಕ್ಕೆ ಡಾಕ್ಟರ್ ರಾಜ್ರವರೇ ಸಾಕ್ಷಿ. ಇಂತಹ ಕರ್ನಾಟಕದ ಕಣ್ಮಣಿ ನಮ್ಮೆಲ್ಲರ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪು ಶಾಶ್ವತವಾಗಿರಲಿ. ಅವರ ಬದುಕು ಸಾರ್ಥಕವಾಯಿತು. ಅವರಿಗೆ ಮತ್ತೊಮ್ಮೆ
ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಅವರನ್ನು ಸ್ಮರಿಸುವ ಈ ಸುಸಂದರ್ಭ ನಮಗೆ ಹೆಮ್ಮೆ ಎಂದು ಹೇಳುವ ಮೂಲಕ ನನ್ನ ಮಾತು ಮುಗಿಸುತ್ತೇನೆ. ಧನ್ಯವಾದಗಳು.